ಹಲೋ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಹೇಗೆ ತಂದೂರಿ ಚಿಕನ್ ಕೋಫ್ತಾ ಮಾಡೋದಂತ ನೋಡೋಣ. ಒಂದು ಬೌಲಲ್ಲಿ ಶುಂಠಿ, ಬೆಳ್ಳುಳ್ಳಿ, ಚಿಕ್ಕಿರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, 2-3 ಪೀಸ್ ಆಫ್ ಬನ್ ಅಥವಾ ಬ್ರೆಡ್ ಯಾವುದಾದ್ರೂ ಹಾಕ್ಬೋದು. ಅದರಲ್ಲೇ ಸ್ವಲ್ಪ ಸೋಂಪು, ಖಾರದ ಪುಡಿ, ಕೊರಿಯಾಂಡರ್ ಪೌಡರ್, ಅರಿಶಿನ ಪುಡಿ, ಉಪ್ಪು ಮತ್ತು ಚಿಕನ್ ಇದು ಎಲ್ಲನೂ ಸೇರಿ ಮತ್ತೆ ಬ್ಲೆಂಡರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಪೇಸ್ಟ್ ಮಾಡೋಣ. ಈ ಥರ ಚೆನ್ನಾಗಿ ಫೈನ್ ಪೇಸ್ಟ್ ಮಾಡಬೇಕು. ಈ ಒಂದು ಪೇಸ್ಟನ್ನ ನಾವು ಒಂದು ಚಿಕ್ಕ ಚಿಕ್ಕ ಬಾಲ್ಸ್ ಆಗಿ ಮಾಡಿ ಫ್ರಿಡ್ಜಲ್ಲಿ ಒಂದು 5 to 10 ಮಿನಿಟ್ಸ್ ಮಾತ್ರ ಇಡೋಣ. ಈಗ ಪ್ಯಾನಲ್ಲಿ ಆಯಿಲ್ ಹಾಕಿ ಚೆನ್ನಾಗಿ ಹೀಟ್ ಮಾಡೋಣ. ಹೀಟ್ ಆದ ನಂತರ ನಾವು ಮಾಡಿಟ್ಟಿರೋ ಬಾಲ್ಸ್, ಚಿಕನ್ ಬಾಲ್ಸ್ ಇದೆಯಲ್ಲ ಅದೆಲ್ಲ ಚೆನ್ನಾಗಿ ಫ್ರೈ ಮಾಡೋಣ. ಗೋಲ್ಡನ್ ಬ್ರೌನ್ ಆಗೋ ತನಕ ನಾವು ಚೆನ್ನಾಗಿ ಇದನ್ನೆಲ್ಲನೂ ಫ್ರೈ ಮಾಡಿ ಇಡೋಣ. ಇದೆಲ್ಲ ಇವಾಗ ಚೆನ್ನಾಗಿ ಕುಕ್ಕಾಗಿ ಫ್ರೈ ಆಗಿದೆ. ಇವಾಗ ಬೇರೆ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡೋಣ. ಈಗ ಅದೇ ಪ್ಯಾನಲ್ಲಿ ಸ್ವಲ್ಪ ಆಯಿಲ್ ಹಾಕಿ ಅದರಲ್ಲಿ ಚಕ್ಕೆ, ಲವಂಗ, ಸೋಂಪು, ಏಲಕ್ಕಿ ಮತ್ತು ಈರುಳ್ಳಿ, ಮೆಣಸಿನ್ಕಾಯಿ, ಬಿರಿಯಾನಿ ಎಲೆ, ಮೆಣಸು ಮತ್ತು ಸೋಕ್ ಮಾಡಿ ಇಟ್ಟಿರೋ ಗೋಡಂಬಿ ಇದನ್ನೆಲ್ಲನೂ ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಈರುಳ್ಳಿ ಸಾಫ್ಟ್ ಆಗೋ ತನಕ ಫ್ರೈ ಮಾಡಬೇಕು. ಇದೆಲ್ಲ ಇವಾಗ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಪೇಸ್ಟ್ ಮಾಡೋಣ. ಈಗ ಒಂದು ಪ್ಯಾನ್ ತಗೊಳ್ಳಿ. ಆ ಪ್ಯಾನಲ್ಲಿ 2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ಅದರಲ್ಲಿ ಹೋಲ್ ಸ್ಪೈಸಸ್ ಹಾಕ್ಕೊಳ್ಳಿ. ಇದನ್ನ ಒಂದು 2 ಸೆಕೆಂಡ್ಸ್ ಫ್ರೈ ಮಾಡಾದ್ಮೇಲೆ ನಾವು ಪೇಸ್ಟ್ ಮಾಡಿಟ್ಟಿರೋ ಕ್ಯಾಶ್ಯೂ ಆನಿಯನ್ ಪೇಸ್ಟನ್ನು ಇದರಲ್ಲಿ ಹಾಕೋಣ. ಇದಕ್ಕೆ ಬೇಕಾದಷ್ಟು ನೀರು, ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈ ಒಂದು ಟೈಮಲ್ಲಿ ಸಾಲ್ಟ್ ಹಾಕ್ಕೊಳ್ಳಿ. ಟೇಸ್ಟಿಗೆ ತಕ್ಕಂತೆ ಸಾಲ್ಟ್ ಎಷ್ಟು ಬೇಕೋ ಅಷ್ಟು ಹಾಕೋಬೇಕು. ಕುದಿ ಬಂದಾದ್ಮೇಲೆ ಸ್ವಲ್ಪ ಕಸೂರಿ ಮೇಥಿ ಚೆನ್ನಾಗಿ ಕ್ರಷ್ ಮಾಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಮಿಕ್ಸ್ ಮಾಡ್ತಾನೇ ಇರಬೇಕು ಆವಾಗವಾಗ, ಇಲ್ಲ ಅಂತಂದರೆ ಗಟ್ಟಿ ಆಗ್ತಾ ಇರುತ್ತೆ. ಸೊ ಗಟ್ಟಿ ಜಾಸ್ತಿ ಇದ್ದರೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ. ಚೆನ್ನಾಗಿ ಕುದಿ ಬಂದಾದ್ಮೇಲೆ ಸ್ವಲ್ಪ ಕುಕ್ಕಿಂಗ್ ಕ್ರೀಮ್, ತಿಕ್ ಕ್ರೀಮ್ ಇರುತ್ತೆ, ಆ ಕ್ರೀಮ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನನಗೆ ಇದು ಕನ್ಸಿಸ್ಟೆನ್ಸಿ ತಿಕ್ಕಾಯಿತು, ಅದಕ್ಕೆ ನಾನಿಲ್ಲಿ ಸ್ವಲ್ಪ ನೀರು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಕುದಿ ಬರ್ತಿದ್ದಂಗೆ ಇವಾಗ ಫ್ರೈ ಮಾಡಿಟ್ಟಿರೋ ಚಿಕನ್ ಬಾಲ್ಸ್ ಎಲ್ಲನೂ ಈ ಒಂದು ಗ್ರೇವಿಗೆ ಹಾಕಿ ಒಂದು 5 to 10 ಮಿನಿಟ್ಸ್ ಕುದಿಸಕ್ಕೆ ಬಿಡ್ತಾ ಇದ್ದೀನಿ. ಇದು ಸ್ವಲ್ಪ ಹೊತ್ತು ಕುದಿಸಕ್ಕೆ ಬಿಡಬೇಕು. ಆವಾಗ ಆ ಗ್ರೇವಿದ ಫ್ಲೇವರೆಲ್ಲ ಈ ಚಿಕನ್ ಬಾಲ್ಸ್ ಒಳಗಡೆ ಹೋಗುತ್ತೆ. ಈಗ ಎಲ್ಲ ಚೆನ್ನಾಗಿ ಕುಕ್ ಆಗಿದೆ. ಇವಾಗ ಗ್ಯಾಸ್ ಆಫ್ ಮಾಡೋಣ. ಗ್ಯಾಸ್ ಆಫ್ ಮಾಡಿ ಈ ಒಂದು ಪ್ಯಾನಲ್ಲಿ ಒಂದು ಚಿಕ್ಕ ಪಾತ್ರೆ ಇಟ್ಟು ಚಾರ್ಕೋಲ ಬರ್ನ್ ಮಾಡಿ ಅದರಲ್ಲಿ ಸ್ವಲ್ಪ 2 ಸ್ಪೂನ್ ಗೀ ಹಾಕಿದ್ರೆ ಚೆನ್ನಾಗಿ ಹೊಗೆ ಬರುತ್ತೆ. ಹೊಗೆ ಬಂದ ತಕ್ಷಣವೇ ಕ್ಲೋಸ್ ಮಾಡಿಡೋಣ. ಮತ್ತು ಈ ಲಿಡ್ನ ಮುಚ್ಚೋಕ್ಕೆ ಮರಿಬೇಡಿ, ಇಲ್ಲ ಅಂತಂದರೆ ಫ್ಲೇವರ್ ಅದರಲ್ಲಿ ಇಳಿಯೋದಿಲ್ಲ.
ಒಂದು 5 ಮಿನಿಟ್ಸ್ ಆದ ನಂತರ ಇದು ಓಪನ್ ಮಾಡಿದ್ರೆ ಘಮ ಘಮ ಸ್ಮೆಲ್ ಬರುತ್ತೆ. ಇದು ನಿಮಗೆ ರೊಟ್ಟಿ, ಚಪಾತಿ, ಪರೋಟ ಎಲ್ಲದಕ್ಕೂ ಒಂದು ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ಇದು ನೀವು ಬೇಕಿದ್ದರೆ ಮಟನಲ್ಲೂ ಮಾಡ್ಬೋದು. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಎಲ್ಲ ಮಾಡೋಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.